ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಟಾಪಿಕ್ ಬಂದು ರಾಗಿ ಅವಲಕ್ಕಿ ಚೂಡ ಮಾಡೋದು ನೋಡೋಣ ಬರ್ರಿ. ರಾಗಿ ಅವಲಕ್ಕಿ ಚೂಡ ಮಾಡ್ಲಿಕ್ಕೆ ಅರ್ಧ ಕೆ ಜಿ ರಾಗಿ ಅವಲಕ್ಕಿ ತೊಗೊಂಡೇನಿ, ಪಾವು ಕೆ ಜಿ ಎಣ್ಣೆ ತೊಗೊಂಡೇನಿ, ಪಾವು ಕೆ ಜಿ ಶೇಂಗಾ ತೊಗೊಂಡೇನಿ. ಎಣ್ಣೆ ಬಿಸಿ ಮಾಡ್ಕೊಂಡು ಪಾವು ಕೆ ಜಿ ಶೇಂಗಾ ಹಾಕ್ಕೊಂಡೇನಿ. ಹೆಚ್ಚು ಕಡಿಮೆ ಶೇಂಗಾ ಹಾಕ್ಕೋಬೋದು. ಒಂದು ಸ್ವಲ್ಪ ಶೇಂಗಾ ಹುರಿದ್ರಿಂದ 100 ಗ್ರಾಮ್ ಕೊಬ್ಬರಿ ತೊಗೊಂಡೇನಿ. ಒಂದು ಸ್ವಲ್ಪ ಶೇಂಗಾ ಹುರಿದ್ನಿಂದ ಕೊಬ್ಬರಿ ಪೀಸ್ ತುಕಡಿ ಮಾಡಿ ಇಟ್ಕೊಂಡೇನಿಲ್ಲ ಅದು ಹಾಕ್ಕೊಂಡೇನಿ. ಅದು ಚಲೋ ಹುರಿಬೇಕ್ರಿ ಅದು, ಯಾಕಂದ್ರೆ ಬಾಬುರಿ ಅದನ್ನು ಅದು ಹುರಿ ಹತ್ತಂಗಿಲ್ಲ. ಸ್ವಲ್ಪ ಕಾಜು ತೊಗೊಂಡೇನಿ, ಬೇಕಾದ್ರೆ ಹಾಕ್ಕೋಬೋದು, ಬೇಡಾದ್ರೆ ಬಿಡ್ಬೋದು. ಕಾಜು ಸ್ವಲ್ಪ ಒಣ ದ್ರಾಕ್ಷಿ ಹಾಕ್ಕೊಂಡೇನಿ. ಬಾದಾಮ್ ಕೂಡ ಹಾಕ್ಕೋಬೋದು, ಅದನ್ನು ಹಾಕ್ಕೊಂಡಿಲ್ಲ. ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮೊಟ್ಟೆ ಜಸ್ಕೊಂಡು ಹಾಕ್ಕೊಂಡೇನಿ. ಬೆಳ್ಳುಳ್ಳಿ ಜಾಸ್ತಿನೇ ಹಾಕ್ಕೋಬೇಕು, ಯಾಕಂದ್ರೆ ರುಚಿ ಚಲೋ ಬರ್ತದೆ ಅದು. ಆಮೇಲೆ ಪುಟಾಣಿ ಹಾಕ್ಕೊಂಡೇನಿ 100 ಗ್ರಾಮ, ಹೆಚ್ಚು ಕಡಿಮೆ ಪುಟಾಣಿನೂ ಹಾಕ್ಕೋಬೋದು. ನಾನು 100 ಗ್ರಾಮ್ ಹಾಕ್ಕೊಂಡೇನಿ. ಆಮೇಲೆ 4-5 ಹೆಸರು ಕರಿಬೇವು ಹಾಕ್ಕೊಂಡೇನಿ. ಕರಿಬೇವು ಜಾಸ್ತಿ ಹಾಕ್ಕೋಬೇಕು, ಯಾಕಂದ್ರೆ ಕರಿಬೇವು ರುಚಿ ಭಾಳ ಆಗ್ತದೆ ಕರಿಬೇವು ಹಾಕೋದ್ರಿಂದ. ಆಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಂಡೇನಿ 1 ಸ್ಪೂನ. ಆಮೇಲೆ ಅರಿಶಿನ ಪುಡಿ 1 ಸ್ಪೂನ್ ಹಾಕ್ಕೊಂಡೇನಿ. ಆಮೇಲೆ ಹಿಂಗೆ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಹಾಕ್ಕೊಂಡೇನಿ. ರುಚಿಗೆ ತಕ್ಕಂತೆ ಉಪ್ಪು ಹಾಕ್ಕೊಂಡೇನಿ. ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೋಬೋದು ರೀ. ಇದಕ್ಕೆ ಉಪ್ಪಿಂದು ಅಂದ್ರೆ ಅವಲಕ್ಕಿಯಾಗ ಉಪ್ಪು ಇರೋದಿಲ್ಲ, ನಾವು ರುಚಿಗೆ ತಕ್ಕಂತೆ ಉಪ್ಪು ಹಾಕ್ಕೋಬೇಕು. ಯಾಕಂದ್ರೆ ನಾವು ಮಸಾಲೆ ಖಾರ ಹಾಕೋದ್ರಿಂದ ಮಸಾಲೆ ಖಾರದೊಳಗೂ ಉಪ್ಪು ಇರ್ತದೆ. ನಾವು ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಂಡೆವು. ಆಮೇಲೆ ಒಣ ಖಾರ ಹಾಕೋದ್ರಿಂದ, ಖಾರದ ಪುಡಿ ಹಾಕೋದ್ರಿಂದ ಉಪ್ಪು ಜಾಸ್ತಿ ಹಾಕ್ಕೋಬೇಕು. ಇದು ಮಸಾಲೆ ಖಾರ ರೀ, ಇದು ನಮ್ಮದು ಕಾಯಿಪಲ್ಯಕ್ಕೆ ಮಾಡಿದ್ದ ಮಸಾಲೆ ಖಾರನೂ ಹಾಕ್ಕೊಂಡೇವು ನಾನು. ಆಮೇಲೆ ನೋಡ್ರಿ ಅವಲಕ್ಕಿ ಹಾಕ್ಕೊಂಡೇನು ನೋಡ್ರಿ. ಇದು ರಾಗಿ ಅವಲಕ್ಕಿ ರೀ. ಇದು ರಾಗಿದಿಂದ ಮಾಡಿದ್ದ ಅವಲಕ್ಕಿದು ಭಾಳ ಚಲೋ ಆಗ್ತದೆ ರೀ. ಇದು ಉದ್ದಿ ಬಾಯಾಗಿಟ್ರೆ ಕರಗ್ತದೆ. ಮತ್ತು ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಇದಕ್ಕೆ ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡದ್ದು ಹಾಕ್ಕೊಂಡೇನು. ಸಕ್ಕರೆ ಪುಡಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು, ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ಕೋಬೋದು. ರುಚಿ ಬೇಕಾದ್ರೆ ಜರ ಜಾಸ್ತಿ ಹಾಕ್ಕೋಬೋದು, ಇಲ್ಲಾಂದ್ರೆ ಖಾರ ಬೇಕಾದ್ರೆ ಹಾಕ್ಕೊಳ್ಳಿಲ್ಲ ಅಂದ್ರೆ ನಡೀತದೆ ರೀ. ನೋಡ್ರಿ ಎಷ್ಟು ಕಲರ್ ಚಲೋ ಬಂದಾದ್ರೆ, ಎಷ್ಟು ಬಾಯಾಗಿಟ್ರೆ ಕರಗ್ತದೆ ನೋಡ್ರಿ. ಇದು ಎಷ್ಟು ಭಾರಿ ಮಸ್ತ್ ಆಗಿದಾವೆ ನೋಡ್ರಿ. ಇದು ಕಲರು ಚಲೋ ಬಂದತ್ರಿ, ನೋಡ್ಲಿಕ್ಕೂ ಚಲೋ ಆಗತ್ತೆ ರೀ, ತಿನ್ನಾಕಂತೂ ಬಾಯಾಗಿಟ್ರೆ ಕರಗ್ತಾವ್ರಿ ಫ್ರೆಂಡ್ಸ್.